ವಿರಾಮದ ಬಳಿಕ ಮತ್ತೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಒಂಟಿ ಸಲಗದ ಹಾವಳಿ ಜನರ ನಿದ್ದೆಗೆಡಿಸಿದೆ. ಕೆಯೂರು ಪುಣ್ಯವಾಡಿ ಗ್ರಾಮಗಳಲ್ಲಿ ಒಂಟಿ ಸಲಗ ಉಪಟಳವನ್ನ ನೀಡ್ತಾ ಇದೆ. ಇನ್ನು ಒಂಟಿ ಸಲಗ ಅಪಾರ ಪ್ರಮಾಣದಲ್ಲಿ ಬಾಳೆ ಹೊಲಸು ಬೆಳೆಗಳನ್ನು ನಾಶ ಕೂಡ ಮಾಡ್ತಾ ಇದೆ. ತೋಟಗಳಿಗೆ ನುಗ್ಗೋದು, ಅದೇ ರೀತಿಯಾಗಿ ಬೆಳೆಗಳನ್ನು ನಾಶಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ರೈತರು ಈ ಒಂದು ಕಾಡಾನೆ ಹಾವಳಿಯಿಂದ ಕಂಗೆಟ್ಟು ಹೋಗಿದ್ದಾರೆ. ಕಾಡಾನೆ ಹಾವಳಿಯಿಂದ ಜನರಲ್ಲೂ ಕೂಡ ಆತಂಕ ಹೆಚ್ಚಳವಾಗ್ತಾ ಇದೆ. ಶೀಘ್ರದಲ್ಲೇ ಆನೆಯನ್ನ ಸೆರೆ ಹಿಡಿಯೋದಕ್ಕೆ ಸ್ಥಳೀಯರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಇತ್ತ ಗಮನ ಹರಿಸಬೇಕು. ಈ ಒಂಟಿ ಸಲಗವನ್ನ ಆದಷ್ಟು ಬೇಗ ಸೆರೆ ಹಿಡಿದು ಮತ್ತೆ ಕಾಡಿಗೆ ಬಿಡಬೇಕು ಅಂತ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ನೀವು ಅದಕ್ಕೊಂದು ನೀವೊಂದು ಶಾಶ್ವತ ಪರಿಹಾರ ಮಾಡಬೇಕು. ಏನಾದರೂ ಅದನ್ನು ಆನೆ ಹಿಡಿದು ಎಲ್ಲೇ ಬೇರೆ ಕಡೆ ಬಿಡುವಂಥ ಸಂಗತಿಯನ್ನು ಮಾಡಬೇಕು. ಅದನ್ನು ಇಲ್ಲದಿದ್ರೆ ನೋಡಿ, ಇದು ನಾವು ಎಲ್ಲಿಯಾದರೂ ಕಾಡಿನ ಮಧ್ಯೆ ಪಶ್ಚಿಮ ಘಟ್ಟದ ಕಪ್ಪಲಲ್ಲಿ ನೋಡಿ ಏನು ಎಲ್ಲ ಸ್ವಲ್ಪ ನಮ್ಮ ಏನು ಈ ಲೆವೆಲ್ ಜಾಗಕ್ಕೆ ಕೃಷಿ ಭೂಮಿ ಇರುವಂಥ ಕಾಡಿನ ಜಾಗಕ್ಕೆ ಬರ್ತದಂತ ನೋಡಿ. ಇದು ಪುತ್ತೂರು ತಾಲೂಕಿಗೆ ಫಸ್ಟ್ ಟೈಮ್ ಆನೆ ಬರೋದು. ಇದು ಕಡಬ ತಾಲೂಕು, ಸುಳ್ಯ ತಾಲೂಕಲ್ಲಿ ಆದರೆ ಹೌದು, ಸರಿಯಲ್ಲ? ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತೇಳಿ. ಅದು ಇರ್ಬೋದು. ಆದರೆ ಇವತ್ತು ಬೆಳಗಿನ ಜಾವ ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಎರೆಬೈಲು ಈ ಭಾಗಕ್ಕೆ ಒಂಟಿ ಸಲಗ ಬಂದು ಈ ಭಾಗದಲ್ಲಿ ಒಂದಷ್ಟು ಕೃಷಿ ಹಾನಿ ಮಾಡಿದೆ. ಅದರ ಜೊತೆಯಲ್ಲಿ ಇವತ್ತು ಇಲ್ಲೇ ಒಂದು ಸಣ್ಣ ಕಾಡಲ್ಲಿ ಠಿಕಾಣಿ ಹೂಡಿ ಈ ಭಾಗದ ಎಲ್ಲ ಕೃಷಿಕರಿಗೆ ಇವತ್ತು ಭಯದ ವಾತಾವರಣವನ್ನು ಮೂಡುವಂಥ ಕೆಲಸವನ್ನು ಮಾಡಿದೆ. ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದಾರೆ. ಬಹುಶಃ ಖಂಡಿತ ಹಳ್ಳಿಗೆ ಆನೆ ಬರ್ತಾ ಇರಲಿಲ್ಲ. ಇವತ್ತು ಸರ್ಕಾರ ಕೂಡ ಈ ಹಳ್ಳಿಗೆ ಬಂದು ಕೃಷಿಕರಿಗೆ ಹಾನಿ ಉಂಟು ಮಾಡುವಂಥ, ಭಯ ಉಂಟು ಮಾಡುವಂಥ ಈ ಒಂದು ವಾತಾವರಣದಲ್ಲಿ ಆನೆ ಕಂದಕ, ಆನೆ ಬೇಲಿ ಮತ್ತು ಸೂಕ್ತ ಅರಣ್ಯ ರಕ್ಷಕರ ನೇಮಕ ಮಾಡದೆ ಇವತ್ತು ಆನೆ ನಿರಂತರವಾಗಿ ಯಾವಾಗ ಸುಳ್ಯ ತಾಲೂಕು, ಕಡಬ ತಾಲೂಕಿಗೆ ಬರ್ತಾ ಇತ್ತೋ, ಇವತ್ತು ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದು 50 ವರ್ಷದ ನಂತರ ಅಂತ ನನಗೆ ಕಾಣ್ತಾ ಇದೆ, ಪುತ್ತೂರಿನ ಈ ಕೆಯೂರು ಭಾಗಕ್ಕೆ ಬಂದಿದೆ. ನಾನು ಹೇಳುವಂಥದ್ದು, ಕರ್ನಾಟಕ ಸರ್ಕಾರ ತಕ್ಷಣ ಈ ಒಂದು ಭಾಗಕ್ಕೆ ಬರುವಂಥ ಆನೆಗಳನ್ನು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಅದು ಊರಿಗೆ ಬರದ ಹಾಗೆ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು. ಅದರ ಜೊತೆಯಲ್ಲಿ ಆ ಆನೆ ಕಂದಕ ಮತ್ತು ಸೋಲಾರ್ ಬೇಲಿಗಳನ್ನು ಇವತ್ತು ಇಲ್ಲಿ ಇರುವಂಥ ರಕ್ಷಿತಾರಣ್ಯಗಳಿಗೆ ಮಾಡಿ ಯಾವುದೇ ಕಾಡು ಪ್ರಾಣಿಗಳು ಮತ್ತೆ ನಾಡಿಗೆ ಬರದ ಹಾಗೆ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು.